ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ. ಸ್ವೀಟ್ಸ್ ಅಂದ್ರೇ ಎಲ್ಲರಿಗೂ ಇಷ್ಟಪಡ್ತಾರೆ. ಸ್ವೀಟ್ಸ್ ಯಾರು ಇಷ್ಟಪಡಲ್ಲ ಹೇಳಿ. ಅದರಲ್ಲೂ ಲಡ್ಡು ಅಂತ ತುಂಬ ಇಷ್ಟಪಡ್ತಾರೆ. ಮೋತಿಚೂರ್ ಲಡ್ಡು ಅಂತ ಕರೀತಾರೆ ಇದಕ್ಕೆ. ಮನೆಯಲ್ಲೇ ಈಸಿಯಾಗಿ ಸಿಂಪಲಾಗಿ ಮಾಡ್ಕೋಬೋದು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗೋದಿಲ್ಲ. ತುಂಬ ರುಚಿಯಾಗಿದೆ. ಒಂದು ಸತಿ ಮಾಡಿ ತಿಂದರೆ ನೀವು ಮತ್ತೆ ಮತ್ತೆ ಮನೆಯಲ್ಲೇ ಮಾಡ್ಕೊಳ್ತೀರಾ. ಔಟ್ಸೈಡ್ ಹೋಗಿ ತರೋ ಅಂಥದ್ದೇನು ಮಾಡೋಕ್ಕೋಗಲ್ಲ ನೀವು. ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಕಡಲೆ ಹಸಿಟ್ಟು ಒಂದು 1/4 kg ಅಷ್ಟು ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಜಾಸ್ತಿ ತೊಗೋಬೋದು, ಇಲ್ಲ ಒಂದು ಕಪ್ ತೊಗೊಂಡು ಕಪ್ಪಲ್ಲೂ ಕೂಡ ಅಳತೆ ಮಾಡ್ಕೊಂಡು ತೊಗೋಬೋದು. ಇದು ಕರೆಕ್ಟಾಗಿ 1/4 kg ಅಷ್ಟಿದೆ ನನಗೆ. ನೋಡಿದ್ರಲ್ಲ, 1/4 kg ಕಡಲೆ ಹಸಿಟ್ಟಿಗೆ ಈಗ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೇನೆ. ತುಂಬ ಜಾಸ್ತಿ ನೀರು ಹಾಕ್ಕೊಂಡು ಕಲಸೋದು ಬೇಡ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟಿರಬಾರ್ದು, ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಕಡಲೆ ಹಸಿಟ್ಟನ್ನ ಭಾಗ್ಯ ಕಡಲೆ ಬ್ರ್ಯಾಂಡ್ದು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನಾವು ರೆಗ್ಯುಲರಾಗಿ ತರುವಂಥದ್ದು ಇದೇನೆ. ಬಜ್ಜಿಗೆ, ಬೋಂಡಾಗೆ ಎಲ್ಲದಕ್ಕೂ ಇದನ್ನೇ ಉಪಯೋಗಿಸೋದು ಜಾಸ್ತಿ. ನಾನು ಮಿಕ್ಸ್ಚರ್ ಕೂಡ ಇದರಲ್ಲೇ ಕೂಡ ನಾನು ಮಾಡಿದ್ದೀನಿ. ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಒತ್ತಿ. ನಾನು ಹಾಕೋ ವಿಡಿಯೋ ಮೊದಲನೇದಾಗಿ ನಿಮಗೆ ತಲುಪುತ್ತೆ. ಈಗ ನೋಡಿದ್ರಲ್ಲ, ಗಂಟಿಲ್ದಿರ ಕಲಿಸ್ಕೊಳ್ಬೇಕು. ಹಂಗಾಗಿ ಇದನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಈ ಥರದ್ದು ಬೀಟ್ ಮಾಡೋದಿಲ್ಲ ಅಂತಂದರೆ ನಿಮ್ಮ ಹತ್ರ ಫೋರ್ಕ್ ಇರುತ್ತಲ್ಲ, ಅದನ್ನ ಉಪಯೋಗಿಸ್ಕೊಂಡು ನೀಟಾಗಿ ಕಲಿಸ್ಕೊಳ್ಬೋದು. ಅಂದರೆ ಗಂಟಿಲ್ದಂಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ಥರ ಬಟ್ಲು ಎಲ್ಲರ ಮನೆಯಲ್ಲೂ ಇರುತ್ತೆ. ಸೊಪ್ಪು ಮತ್ತು ಕಾಳೆಲ್ಲ ನಾವು ಬೇಯಿಸ್ಕೊಂಡಾದ್ಮೇಲೆ ಅದರೊಳಗಡೆ ಬಸ್ಕೊಳ್ಳೋಕ್ಕೆ ಉಪಯೋಗಿಸ್ತೀವಲ್ಲ, ಆ ಥರದ್ದು ಬಾಟ್ಲು. ಇದರಲ್ಲಿ ನಾವು ಮೇಲೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಆಲ್ರೆಡಿ ನಾನು ಚೆನ್ನಾಗಿ ಎಣ್ಣೆ ಕಾದಿದೆ. ಮೇಲೆ ಇಟ್ಕೊಂಡು ಅದರಲ್ಲಿ ನಾವು ಮಿಕ್ಸ್ ಮಾಡಿರುವಂಥದ್ದನ್ನ ಕಡಲೆ ಹಸಿಟ್ಟನ್ನ ಇದರೊಳಗಡೆ ಬಿಟ್ಕೊಂಡ್ರೆ, ಅದರ ಮೇಲೆ ಹಾಕ್ಕೊಂಡ್ರೆ ಅದಾಗದೇನೆ ಹೋಲ್ಸಾಗಿ ಬೀಳ್ತಾರತ್ತಲ್ಲ, ಒಳಗಡೆಯಿಂದ ಅದು ನೀಟಾಗಿ ಸರ್ಕಲ್ ಶೇಪ್ ಬರುತ್ತೆ. ನಿಮಗೆ ಖಾರ ಬುಂದಿ ಬೇಕಾದರೂ ಇದೇ ಸೇಮ್ ಮೆಥಡಲ್ಲೇ ಮಾಡ್ಕೊಳ್ಬೋದು. ಈ ಥರ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ಈ ಥರ ಮಾಡಿಕೊಂಡ್ರೆ ನಿಮಗೆ ಖಾರ ಬುಂದಿ ಅನ್ನೋದು ರೆಡಿ ಆಗಿಬಿಡುತ್ತೆ. ನೋಡಿದ್ರಲ್ಲ, ಮತ್ತು ನಾವು ಇನ್ನೂ ಮಿಕ್ಕಿರೋದು ಹಿಟ್ಟನ್ನು ಕೂಡ ಸೇಮ್ ಇದೇ ರೀತಿಯಲ್ಲಿ ಬಿಟ್ಕೊಳ್ಳೋಣ. ಇಲ್ಲ ಅಂತಂದರೆ ಹಾಲು ಪಾಕೆಟ್ಟು ಮತ್ತು ಎಣ್ಣೆ ಪಾಕೆಟ್ಟು, ಇಲ್ಲ ಕಡಲೆ ಹಸಿಟ್ಟು ಪಾಕೆಟೇ ಬರುತ್ತಲ್ಲ, ಅದರಲ್ಲಿ ಕೂಡ ಹಿಟ್ಟನ್ನ ಫಿಲ್ ಮಾಡಿಕೊಂಡು ಚೂರು ಹೋಲ್ ಮಾಡಿಕೊಂಡು ನೀವು ಎಣ್ಣೆಯಲ್ಲಿ ಬಿಟ್ಕೊಳ್ಬೋದು. ಆದರೆ ಅದು ಸರ್ಕಲ್ ಶೇಪೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದಾದರೆ ಸರ್ಕಲ್ ಶೇಪೇ ಬರುತ್ತೆ. ಅಥವಾ ಇಲ್ಲಿ ನಾನು ತೆಗಿತಿದ್ದೀನಲ್ಲ ಸ್ಪೂನು, ಅದರಲ್ಲೂ ಕೂಡ ಆ ಥರ ಮಾಡಿಕೊಂಡ್ರೆ ಸರ್ಕಲ್ ಶೇಪ್ ಬರುತ್ತೆ. ಬಟ್ ಇದು ಪರ್ಫೆಕ್ಟಾಗಿ ಸರ್ಕಲ್ ಶೇಪ್ ಅನ್ನೋದು ಬರುತ್ತೆ ನಿಮಗೆ. ಬೂಂದಿ ಮಾಡ್ಕೊಳ್ಳಿಕ್ಕೆ ಅಥವಾ ಖಾರ ಬೂಂದಿ ಮಾಡ್ಕೊಳ್ಳೋದು, ಸ್ವೀಟ್ ಬೂಂದಿ ಮಾಡ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಈ ಪಾತ್ರೆನ ನೀವು ಉಪಯೋಗಿಸ್ಕೊಳ್ಬೋದು. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇರುತ್ತೆ ಈ ಪಾತ್ರೆ. ನೋಡಿದ್ರಲ್ಲ, ಸೆಕೆಂಡ್ ರೌಂಡು ಕೂಡ ಆಯಿತು. ತುಂಬ ಜಾಸ್ತಿ ಬ್ರೌನ್ ಕಲರ್ ಮಾಡ್ಕೊಳ್ಳೋದು ಬೇಡ. ಹಾಕಿ ಸ್ವಲ್ಪ ಹೊತ್ತಾದಮೇಲೆ ತೆಗೆದುಬಿಟ್ಟಿದ್ದೀನಿ. ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನ್ ತೊಗೊಂಡು ಒಂದು ಅರ್ಧ kg ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಅರ್ಧ kgಗಿಂತ ಕಡಿಮೆನೇ ಇದೆ ಇದು. ಈಗ ಇದಕ್ಕೆ 1 ಲೋಟ ಅಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೇಳೆ ಪಾಕ ಬರೋ ತನಕ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೇಳೆ ಪಾಕ ಬರಬೇಕು ಅಂತ ಏನಿಲ್ಲ, ಅದಕ್ಕೆ ಮುಂಚೆನೇ ನಾವು ಆಫ್ ಮಾಡ್ಕೊಳ್ಬೋದು. ಇದಕ್ಕೆ ಪಾಕನೇ ಬರಬೇಕು ಅಂತ ಏನಿಲ್ಲ. ಚೆನ್ನಾಗಿ ಸ್ವಲ್ಪ ಪಾಕ ಒಂದೇಳೆ ಪಾಕ ಥರ ಬಂದರೆ ನಿಮಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನೋಡಿದ್ರಲ್ಲ, ತರಿ ಥರ ರುಬ್ಕೊಂಬಂದಿದ್ದೀನಿ. ತುಂಬ ನುಣ್ಣಗೆ ಮಾಡಿಲ್ಲ ನಾನು. ಈ ನುಣ್ಣಗೆ ಥರ ಜಾಸ್ತಿ ಗ್ರೈಂಡ್ ಆಗಿಬಿಟ್ರೆ ಅದೊಂಥರ ಚೆನ್ನಾಗಿ ಅನಿಸಲ್ಲ. ಸ್ವಲ್ಪ ತರಿ ಇದ್ದರೆ ಮೋತಿಚೂರ್ ಲಡ್ಡು ಯಾವಾಗಲೂ ನೋಡಿರ್ಬೋದು ನೀವು. ತರಿ ಥರನೇ ರುಬ್ಕೊಂಡಾಗ ನಮಗೆ ಅಂಗಡಿಗಳಲ್ಲಿ ಬೇಕ್ರಿನಲ್ಲಿ ಎಲ್ಲ ಹೆಂಗೆ ಸಿಗುತ್ತೆ ಹಂಗೆ ಬರುತ್ತೆ. ನೀವು ಬೇಕಿದ್ರೆ ಮಿಕ್ಸಿಗೆ ಹಾಕ್ದಿರನೇ ಕೂಡ ಮಾಡ್ಕೊಳ್ಬೋದು. ನೀವು ನೋಡ್ಬೋದು, ಈಗ ಪಾಕ ಬಂದಿದೆ. ಅದಕ್ಕೆ ಚೂರು ಫುಡ್ ಕಲರ್ ಹಾಕ್ಕೊಳ್ತಾ ಇದ್ದೀನಿ. ಫುಡ್ ಕಲರ್ ಆಪ್ಷನಲ್ಲು. ಫುಡ್ ಕಲರ್ ಇಲ್ಲ ಅನ್ನೋರು ಚೂರು ಅರಿಶಿನ ಕೂಡ ಹಾಕ್ಕೊಳ್ಬೋದು. ಇಲ್ಲ ಅಂದರೆ ನೀವು ನಾರ್ಮಲಾಗೆ ಮಾಡ್ಕೊಳ್ಬೋದು. ಫುಡ್ ಕಲರ್ ಹಾಕೋದು ಈ ಅಂಗಡಿಗಳಲ್ಲೆಲ್ಲ ಹಾಕಿರ್ತಾರೆ, ಬೇಕ್ರಿಯಲ್ಲಿ ಅಂಗಡಿಲೆಲ್ಲ. ಹಾಗಾಗಿ ಆಪ್ಷನಲ್ ಅದು. ಈಗ ನಾನು ರುಬ್ಬಿಟ್ಕೊಂಡಿರೋ ಅಂಥ ಕಡಲೆ ಹಸಿಟ್ಟು ಬೂಂದಿ ಇದೆಯಲ್ಲ, ಅದನ್ನೆಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಪಾಕ ಏನು ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಇದೊಂದು 5 ಮಿನಿಟ್ಸ್ ಈ ಥರ ಮಿಕ್ಸ್ ಮಾಡಿಕೊಂಡು ಎಲ್ಲ ಒಟ್ಟಿಗೆ ಮಾಡಿಕೊಂಡ್ರೆ ಅದಾದಮೇಲೆ ಇದು ಗಟ್ಟಿಯಾಗುತ್ತೆ. ಏನು ತಲೆ ಕೆಡಿಸ್ಕೊಳ್ಳೋ ಅಷ್ಟಿಲ್ಲ. ತುಂಬ ಈಸಿ ಮಾಡೋದು.
ನೋಡಿದ್ರಲ್ಲ ಗಟ್ಟಿ ಆಗ್ತಾ ಇದೆ. ಈಗ ಎಲ್ಲ ಹೊಂದ್ಕೊಂಡಿದೆ. ಇನ್ನೊಂದು ತಣ್ಣಗಾಗಕ್ಕೆ ಬಿಡ್ಬೇಕು ಇದನ್ನ. ಇದು ಇನ್ನೂ ತಣ್ಣಗಾಗಿಲ್ಲ. ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ. ಅದಾದಮೇಲೆ ಇದಕ್ಕೆ ಸ್ವಲ್ಪ ಗೋಡಂಬಿ ತುಪ್ಪದಲ್ಲಿ 1 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಂಡು ಗೋಡಂಬಿನ ಹುರ್ಕೊಳ್ತಾ ಇದ್ದೀನಿ. ಇದಕ್ಕೀಗ ಪೌಡ್ರ್ ಮಾಡಿ ಇಟ್ಕೊಂಡಿರೋಂಥ ಏಲಕ್ಕಿ ಮತ್ತು ರೋಸ್ಟ್ ಮಾಡ್ಕೊಂಡಿರೋ ಅಂಥದ್ದು ಗೋಡಂಬಿನ ಹಾಕಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೊಳ್ಳೋಣ. ನೋಡಿದ್ರಲ್ಲ ಗಟ್ಟಿ ಆಗುತ್ತೆ ಅಂತ. ತಣ್ಣಗಾದ್ಮೇಲೆ ನೋಡ್ಬೋದು ನೀವು ಗಟ್ಟಿಯಾಗಿದೆ. ತುಂಬ ಜಾಸ್ತಿ ಗಟ್ಟಿ ಆಗೋದು ಬೇಡ. ಈಗ ನೋಡಿ ಉಂಡೆ ಕಟ್ಕೊಳ್ತಾ ಇದ್ದೀನಿ. ಉಂಡೆ ಬರ್ತಾ ಇದೆ ಈಸಿಯಾಗಿ, ಏನು ತೊಂದರೆ ಇಲ್ಲ. ತುಂಬ ಜಾಸ್ತಿ ಡ್ರೈ ಆಗಬಾರ್ದು, ಚೆನ್ನಾಗಿರಲ್ಲ ಟೇಸ್ಟು. ಈಗ ನೋಡ್ಬೋದು ತುಂಬ ಡ್ರೈ ಇಲ್ಲ, ತುಂಬ ಇದು ಇಲ್ಲ. ಇದನ್ನು ಒಂದು ದಿವಸ ಹಂಗೆ ಬಿಟ್ಟರೆ ಮತ್ತೆ ಫುಲ್ ಗಟ್ಟಿ ಆಗಿಬಿಡುತ್ತೆ ಇದು. ಇದೇ ಥರ ಎಲ್ಲನೂ ಉಂಡೆ ಮಾಡ್ಕೊಳ್ಳೋಣ. ಇದಕ್ಕೆ 2 ಲವಂಗ ಹಾಕ್ಕೊಂಡ್ರೆ ನೀವು ಹೋಟೆಲ್ ಸ್ಟೈಲ್ ಥರನೇ ಟೇಸ್ಟ್ ಬರುತ್ತೆ. ಎಲ್ಲದನ್ನು ಉಂಡೆ ಕಟ್ಕೊಂಡಾಯಿತು. ನೋಡ್ಬೋದು ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಅದಾದಮೇಲೆ ಕಾಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ಮಿಸ್ ಮಾಡಬೇಡಿ. ತುಂಬ ಚೆನ್ನಾಗಿದೆ, ಟೇಸ್ಟ್ ಮಾತ್ರ ಅದ್ಭುತವಾಗಿ ಬಂದಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.